ಓಂ ಗುರುಭ್ಯೋ ನಮಃ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ ಗುರೂಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಯಾವ ರೀತಿ ಇರುತ್ತದೆ ಎಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ರಾಯರಿದ್ದರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಈ ತಿಂಗಳು ಸೂರ್ಯನ ಪ್ರಭಾವ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕಚೇರಿಯಲ್ಲಿ ಹೊಸ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಬುಧನ ಅನುಕೂಲದಿಂದ ವರ್ಗಾವಣೆ, ಸಂದರ್ಶನ ಹಾಗೂ ಹೊಸ ಉದ್ಯೋಗಗಳಿಗೆ ನಿಮಗೆ ಬೆಂಬಲವನ್ನು ನೀಡುತ್ತದೆ. ಆದರೆ ಶನಿಯ ಪ್ರಭಾವ ಪ್ರತಿಯೊಂದು ಕೆಲಸವನ್ನ ನಿಧಾನವಾಗಿ ಪರಿಶೀಲಿಸುವ ಪರಿಸ್ಥಿತಿಯನ್ನು ತರ್ತದೆ. ಆತುರಕ್ಕಿಂತ ನಿಖರತೆಗೆ ಆದ್ಯತೆ ನೀಡಿದ್ರೆ ಉತ್ತಮ ಫಲ ಸಿಗಬಹುದು. ಇನ್ನು ಗುರುವಿನ ಕೃಪೆಯಲ್ಲಿ ವ್ಯಾಪಾರದವರಿಗೆ ಹೊಸ ದಾರಿಯನ್ನ ತೋರಿಸಬಹುದು. ಹಿಂದೆ ಕೈಬಿಟ್ಟಂತ ಅವಕಾಶಗಳು ಮತ್ತೆ ನಿಮ್ಮ ಮುಂದೆ ಬರಬಹುದು. ಶುಕ್ರನ ಪ್ರಭಾವ ಗ್ರಾಹಕರ ವಿಶ್ವಾಸವನ್ನು ಹೆಚ್ಚಿಸಿ ಆದಾಯ ವೃದ್ಧಿಗೆ ನೆರವಾಗ್ತದೆ. ಈ ಶುಕ್ರನ ಬೆಂಬಲದಿಂದಾಗಿ ಹಣದ ಅರಿವನ್ನ ಸಮತೋಲನ ಇಡಲು ಸಹಾಯವಾಗ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುತ್ತದೆ. ಆದರೆ ಕೇತುವಿನ ಪ್ರಭಾವದಿಂದ ಖರ್ಚುಗಳು ಜಾಸ್ತಿ ಮಾಡುವುದರಿಂದ ದೊಡ್ಡ ಖರೀದಿಗಳನ್ನ ಯೋಚಿಸಿ ಮಾಡಿ. ಇನ್ನು ಕುಟುಂಬದಲ್ಲಿ ಚಂದ್ರನ ಬಲ ಇರುವುದರಿಂದ ನಿಮ್ಮ ಮಾತಿಗೆ ಮಹತ್ವವನ್ನು ತರ್ತದೆ. ಮನೆಯಲ್ಲಿ ಹೆಚ್ಚಿನ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಗುರುವಿನ ಪ್ರಭಾವದಿಂದ ಶುಭ ಸಮಾರಂಭಗಳು ಆಗಸ್ಟ್ 15ನೇ ತಾರೀಕಿನ ನಂತರ ನಡೆಯಬಹುದು. ಆದರೆ ಶನಿಯ ಪ್ರಭಾವ ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಸೂಚಿಸುತ್ತದೆ. ಇನ್ನ ಪ್ರೀತಿ ಸಂಬಂಧದಲ್ಲಿ ಮನಸ್ಸಿನಲ್ಲಿದ್ದಂತ ವಿಷಯವನ್ನ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಒಳ್ಳೆಯ ಸಮಯ. ರಾಹುವಿನ ಪ್ರಭಾವ ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಸಾಮಾಜಿಕ ಜಾಲತಾಣದ ಪರಿಚಯಗಳು ಸಂಪೂರ್ಣವಾಗಿ ನಮ್ಮದೇ ಇರುವುದು ಒಳ್ಳೆಯದು. ಇನ್ನ ವಿದ್ಯಾರ್ಥಿಗಳಿಗೆ ಗಳಿಕೆಯಲ್ಲಿ ವೇಗಗಳು ಹೆಚ್ಚಾಗ್ತದೆ. ಸಮಯವನ್ನು ವೇಗವಾಗಿ ಬಳಸಿಕೊಂಡ್ರೆ ನಿರೀಕ್ಷೆಗಿಂತ ಉತ್ತಮವಾದಂತ ಫಲ ಸಿಗುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಶನಿಯ ಪ್ರಭಾವದಿಂದಾಗಿ ದೇಹದಲ್ಲಿ ಆಯಾಸ ಆಗಬಹುದು. ಇನ್ನು ಆಗಸ್ಟ್ ತಿಂಗಳಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನ ಮಾಡಿ. ಇದೇ ನಿಮಗೆ ಆಧ್ಯಾತ್ಮಿಕವಾದಂತ ಪರಿಹಾರ. ಶುಕ್ರವಾರ ತುಪ್ಪದ ದೀಪವನ್ನ ಹಚ್ಚಿ ಅಕ್ಕಿಯನ್ನ ದಾನ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗ್ತದೆ. ಇದಾಗಿತ್ತು ಕರ್ಕಾಟಕ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ರಾಯರಿದ್ದರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.